ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಕ್ಯಾಬಿನೆಟ್ ನ ಪಕ್ಕಾ ಲಿಸ್ಟ್ 70-30 70-30 ಫಾರ್ಮುಲಾದಲ್ಲಿ ರೆಡಿಯಾಗಿದೆ ಹೊಸ ಪಟ್ಟಿ. ಡಿಕೆ ಯಂಗ್ ಕ್ಯಾಬಿನೆಟ್ ಬಗ್ಗೆ ಮೊದಲೇ ಹೇಳಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ನಮ್ಮ ಲಿಸ್ಟೇ ಫಾಸ್ಟ್ ನಮ್ಮಲ್ಲೇ ಎಕ್ಸ್ಕ್ಲೂಸಿವ್ ಲಿಸ್ಟ್. ಗ್ಯಾರಂಟಿ ನ್ಯೂಸ್ ಹೇಳಿದಂತೆ ಎರಡನೇ ಲಿಸ್ಟ್ ನಲ್ಲಿ ಹೊಸಬರಿಗೆ ಮಳೆ ಪಕ್ಕ. ಸಂಜೆ 4 ಗಂಟೆಗೆ ಮೀಟಿಂಗ್, 6 ಗಂಟೆಗೆ ಲಿಸ್ಟ್ ಔಟ್. 2 ದಿನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ಲಿಸ್ಟ್ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇಂತಹ ಶಾಸಕರನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸಚಿವ ಸಂಪುಟಕ್ಕೆ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಪಟ್ಟಿಯನ್ನ ಕೊಟ್ಟಿತ್ತು. ಅದೇ ಪಕ್ಕಾ ಫೈನಲ್. ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರುವಂತಹ ಆ ಒಂದಷ್ಟು ಶಾಸಕರು ಯಾರು ಫೈನಲ್ ಲಿಸ್ಟ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ನಾಯಕರು ದೆಹಲಿ ತಲುಪಿದ್ರು, ತಕ್ಷಣ ಸಭೆ ನಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ಸಂಸತ್ ಕಲಾಪದಲ್ಲಿ ಬ್ಯುಸಿ ಆಗಿರುವಂತ ರಾಹುಲ್ ಗಾಂಧಿ ನಾಯಕರು ದೆಹಲಿ ತಲುಪಿದ್ರು ಕೂಡ ತಕ್ಷಣಕ್ಕೆ ಸಭೆ ಆಗುತ್ತಾ ಇಲ್ಲ, ಅದು ಡೌಟ್. ಯಾಕೆಂದ್ರೆ ಸಂಸತ್ ಕಲಾಪದಲ್ಲಿ ಈಗ ರಾಹುಲ್ ಗಾಂಧಿ ಬ್ಯುಸಿ ಆಗಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ. ಹಾಗಾಗಿ ಮೀಟಿಂಗ್ ನಡೆಯೋದು ಇವತ್ತೇ ನಡೆಯುತ್ತಾ ಡೌಟ್, ಈಗಲೇ ನಡೆಯುತ್ತಾ ಡೌಟ್. ಸಂಸತ್ ಕಲಾಪ ಮುಗಿದ ಬಳಿಕ ಸಂಜೆ 4 ಗಂಟೆಗೆ ರಾಹುಲ್ ಸಭೆ ಪಕ್ಕ ಎನ್ನಲಾಗ್ತಾ ಇದೆ. ರಾಹುಲ್ ಗಾಂಧಿ ಖರ್ಗೆ ಸಮ್ಮುಖದಲ್ಲಿ ನಡೆಯಲಿದೆ ಫೈನಲ್ ಆಗಿ ಒಂದು ಚರ್ಚೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಹೊಸ ಪಟ್ಟಿಯನ್ನ ಇಟ್ಟು ಆದ್ಯತೆಯನ್ನ ವಿವರಿಸಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಹೋಗಿದ್ದಾರಲ್ಲ, ಇದ್ರ ಬಗ್ಗೆ ವಿವರಿಸ್ತಾರೆ. ಇನ್ನು ಕಳೆದ ಭೇಟಿ ವೇಳೆ ಹೇಳಿದಂತೆ ಪಟ್ಟಿ ಇದೆಯಾ ಅಂತ ಪರಿಶೀಲಿಸಲಿರುವಂತ ರಾಹುಲ್ ಗಾಂಧಿ ಖರ್ಗೆ ಜೊತೆ ಸಮಾಲೋಚಿಸಿ ಗ್ರೀನ್ ಸಿಗ್ನಲ್ ಕೊಡಲಿದ್ದಾರೆ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಇವತ್ತು ಸಂಜೆ 6 ಗಂಟೆಗೆ ಪಟ್ಟಿ ರಿಲೀಸ್ ಆಗುತ್ತೆ. ಸಂಜೆ ಫೈನಲ್ ಆದ್ರೆ 2 ದಿನಗಳ ಒಳಗೆ ಹೊಸ ಸಚಿವರ ಪ್ರಮಾಣ ವಚನವೂ ಕೂಡ ಪಕ್ಕ ಆಗುತ್ತೆ. ಹಾಗಾಗಿ ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೀಬಹುದು ಅನ್ನೋದಕ್ಕೆ ದೆಹಲಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಅದರಲ್ಲೂ ಕೂಡ ಸಚಿವಾಕಾಂಕ್ಷಿಗಳಾಗಿರುವಂತ ಶಾಸಕರೇನಿದ್ದಾರೆ ಅವರಿಗೀಗ ಪಕ್ಕಾ ಟೆನ್ಷನ್ ಹೆಚ್ಚಾಗಿದೆ. ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ, ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅಂತೇಳಿ. ಮತ್ತೊಂದ್ ಕಡೆಗೆ ಈ ಹಿಂದೆ ಸಚಿವ ಸ್ಥಾನವನ್ನ ಅನುಭವಿಸಿದ್ರಲ್ಲ, ಅವರಿಗೆ ಕಂಟಿನ್ಯೂ ಆಗುತ್ತಾ ಅಥವಾ ನಮ್ಮ ಬದಲು ಬೇರೆಯವ್ರಿಗೆ ಕೊಟ್ಬಿಡ್ತಾರಾ ಅನ್ನುವಂತ ಢವ ಕೂಡ ಇದ್ದೇ ಇದೆ. ಒಟ್ನಲ್ಲಿ ಇವತ್ತು 4 ಗಂಟೆ ಅಷ್ಟೊತ್ತಿಗೆ ಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ರಾಹುಲ್ ಗಾಂಧಿ ಇವರೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಫೈನಲ್ ಆಗಿ ಪಟ್ಟಿಯನ್ನ ಅಂತಿಮಗೊಳಿಸಿ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಆ ಪಟ್ಟಿಯನ್ನ ಇವತ್ತು ರಾಜ್ಯಕ್ಕೆ ಹೊತ್ತು ತರ್ತಾರಾ ಸಿಎಂ ಹಾಗೂ ಮಾಜಿ ಸಿಎಂ? ಅದರತ್ತ ಈಗ ಸಚಿವಾಕಾಂಕ್ಷಿಗಳ ಗಮನ ನೆಟ್ಟಿದೆ. ಏನಾಗಬಹುದು, ನಮಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅಂತ. ಇದ್ರ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಂಭವನೀಯ ಪಟ್ಟಿಯನ್ನ ಮೊದಲಿಗೂ ತೋರಿಸಿತ್ತು, 2ನೇ ಪಟ್ಟಿ ಕೂಡ ಹೀಗೆ ಇರುತ್ತೆ ಅಂತ ತೋರಿಸಿತ್ತು. ಅದರಲ್ಲಿ ಇಂಥವ್ರೆ ಫೈನಲ್ ಅಂತ ಕೂಡ ತೋರಿಸಿದ್ವಿ. ಎಕ್ಸ್ಕ್ಲೂಸಿವ್ ಆಗಿ ಪಟ್ಟಿಯನ್ನ ನಾವು ತೋರಿಸಿದ್ವಿ. ಆ ಹೆಸರುಗಳು ಕೆಲವು ಪಕ್ಕ ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ವಾರವೇ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ? ಯಾರಿಗಾಗಾದ್ರೆ ಲಕ್ ಕುಲಾಯಿಸಲಿದೆ, ಯಾರಿಗಾಗಾದ್ರೆ ಸಚಿವ ಸ್ಥಾನದಿಂದ ಕೊಕ್ ಬೀಳಲಿದೆ? ಅದನ್ನ ನಾವು ಇವತ್ತೇ ಗೊತ್ತು ಮಾಡ್ಕೊಳ್ಬಹುದು ಅನ್ಸುತ್ತೆ. ಇವತ್ತು ಸಂಜೆ ವೇಳೆಗೆ 6 ಗಂಟೆ ಅಷ್ಟೊತ್ತಿಗೆ ಲಿಸ್ಟ್ ಔಟ್ ಆಗಬಹುದು. ದಲಿತ ಕೋಟಾದಲ್ಲಿ 3 ಸಚಿವ ಸ್ಥಾನ ಫಿಕ್ಸ್. ನರೇಂದ್ರ ಸ್ವಾಮಿ, ಆನೇಕಲ್ ಶಿವಣ್ಣ, ಪ್ರಸಾದ್ ಅಬ್ಬಯ್ಯಗೆ ಮಂತ್ರಿ ಪಟ್ಟ ಸಿಗುವ ಸಾಧ್ಯತೆ ಹೆಚ್ಚಿದೆ. ದಲಿತರಿಗೆ ಹೆಚ್ಚು ಅವಕಾಶ ನೀಡೋದಕ್ಕೆ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಈ 3 ಸಚಿವ ಸ್ಥಾನ ಫಿಕ್ಸ್ ಅಂತ ಮೊದಲೇ ಹೇಳಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಹೇಳಿದಂತೆ ನರೇಂದ್ರ ಸ್ವಾಮಿ, ಶಿವಣ್ಣ, ಪ್ರಸಾದ್ ಅಬ್ಬಯ್ಯಗೆ ಸ್ಥಾನವನ್ನ ಕೊಡ್ಲಾಗ್ತಾ ಇದೆ. ಇವತ್ತಿನ ಸಭೆ ಬಳಿಕ
ಈ ಮೂವರು ಸೇರಿದಂತೆ 20 ಸಚಿವರ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಒಟ್ಟು 14 ಜನ ಸಚಿವರಿದ್ದಾರೆ, ಸಿಎಂ ಸೇರಿದಂತೆ. ಇನ್ನು 20 ಜನ ಸಚಿವರು ಯಾವಾಗ ಆಗ್ತಾರಪ್ಪ, ಸಚಿವ ಸಂಪುಟ ರಚನೆ ಯಾವಾಗ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಕುತೂಹಲ ಇದ್ದೇ ಇತ್ತು. ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಇದೇ ರೀತಿಯಾಗಿ ಮಹಿಳಾ ಕೋಟಾದಲ್ಲಿ ಇಂಥವರಿಗೆ ಸಚಿವ ಸ್ಥಾನ ಸಿಗಬಹುದು, ದಲಿತ ಕೋಟಾದಲ್ಲಿ ಇಂಥವರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ ಸಮುದಾಯವಾರು, ಜೊತೆಗೆ ಅವರ ಸಾಧನೆ ಇರಬಹುದು, ಅವರ ರಿಪೋರ್ಟ್ ಕಾರ್ಡ್, ಇದೆಲ್ಲದ್ರ ಸಮೇತ ಗ್ಯಾರಂಟಿ ನ್ಯೂಸ್ ಪಟ್ಟಿಯನ್ನ ಬಿಚ್ಚಿಟ್ಟಿತ್ತು. ಅದರಂತೆ ಈಗ ಮೂವರು ದಲಿತ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ. ನರೇಂದ್ರ ಸ್ವಾಮಿ, ಶಿವಣ್ಣ, ಪ್ರಸಾದ್ ಅಬ್ಬಯ್ಯ ಇವ್ರ ಹೆಸರನ್ನೇ ತೋರಿಸಿದ್ವಿ, ಇವರಿಗೆ ಸಿಗೋ ಸಾಧ್ಯತೆ. ಡಿಕೆ ಸಂಪುಟದಲ್ಲಿ ಮಹಿಳಾ ಮಣಿಗಳು ಕೂಡ ಮಣೆ ಹಾಕಲಾಗ್ತಾ ಇದೆ. 2 ಮಹಿಳೆಯರಿಗೆ ಮಂತ್ರಿ ಪಟ್ಟ ಫಿಕ್ಸ್. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನವಂತೂ ಗ್ಯಾರಂಟಿ. ಇನ್ನೊಂದು ಸ್ಥಾನಕ್ಕೆ ಮಹಿಳಾ ಎಂಎಲ್ಸಿಗಳ ಪೈಪೋಟಿ ಜೋರಾಗಿದೆ. ಆರತಿ ಕೃಷ್ಣ, ಉಮಾಶ್ರೀ ನಡುವೆ ಸಚಿವ ಸ್ಥಾನಕ್ಕಾಗಿ ಲಾಭಿ ಮುಂದುವರೆದಿದೆ. ಡಿಕೆ ಸಂಪುಟದಲ್ಲಿ ಮಹಿಳಾ ಮಣಿಗಳಿಗೂ ಕೂಡ ಮಣೆ ಹಾಕ್ತಿದ್ದಾರೆ. ಬೆಳಗಾವಿ ಭಾಗ ಅಂತ ಬಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದ್ರೆ, ಅದೆಲ್ಲವೂ ಕೂಡ ಸಕ್ಸಸ್ ಅಂತ ಬಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಫಿಕ್ಸ್. ಮತ್ತೊಂದು ಕಡೆ ಈಗ ಉಮಾಶ್ರೀ, ಆರತಿ ಕೃಷ್ಣ ಇವರಿಬ್ಬರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಹಾಗಾಗಿ ಇವರಿಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದ್ದೇ ಇದೆ. ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಹೈಕಮಾಂಡ್ ಯಾರಿಗೆ ಸಿಗ್ನಲ್ ಕೊಡುತ್ತೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ನಾವು ಈಗಾಗಲೇ ಗ್ಯಾರಂಟಿ ನ್ಯೂಸ್ ನಲ್ಲಿ ಪಟ್ಟಿಯ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ವಿ. ಸಮುದಾಯವಾರು, ಮಹಿಳಾ ಮಣಿಗಳಿಗೆ, ಅದೇ ರೀತಿಯಾಗಿ ದಲಿತ ಕೋಟಾ ಅಂತೇಳಲ್ಲ, ಇವತ್ತು ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. 6 ಗಂಟೆ ಅಷ್ಟೊತ್ತಿಗೆ ಲಿಸ್ಟ್ ಔಟ್ ಆಗ್ಬೋದಾ, ಹೆಂಗೆ ಅಂತ? ಸೌಖ್ಯ, ಕಳೆದ 30 ದಿನಗಳಿಂದ ಆಗ್ತಿದ್ದಂತಹ ಒಂದು ಕಸರತ್ತಿಗೆ ಇವತ್ತು ಅಂತಿಮವಾದಂಥ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಅಂತಿಮ ಪಟ್ಟಿ ಹೊರಗಡೆಗೆ ಬರೋದಕ್ಕೆ ಇನ್ನು 2 ಸಭೆಗಳು ಮಾತ್ರ ಬಾಕಿ ಇದೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ AICC ಉನ್ನತ ಮೂಲಗಳಿಂದ ಸಿಕ್ಕಿರುವಂಥದ್ದು. ಈಗ 2 ಗಂಟೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ AICC ಕಚೇರಿಗೆ ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೂ BK ಹರಿಪ್ರಸಾದ್ ಮೂವರು ಕೂಡ ಆಗಮಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಈ ಮೂವರು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಮೊದಲ ಹಂತದಲ್ಲಿ 20 ಶಾಸಕರು ಯಾರೆಲ್ಲ ಸೇರಬೇಕು ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಕಳೆದ ವಾರ 70% ಯುವಕರಿರಬೇಕು, 30% ಹಿರಿಯರಿಗೆ ಅವಕಾಶಗಳನ್ನು ಮಾಡಿಕೊಡಿ ಅನ್ನುವಂಥ ಒಂದು ಸಲಹೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದು ನಿಜ. ಆದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಅವರು ಹಿರಿಯರು ಒಂದು ಸ್ವಲ್ಪ ಹೆಚ್ಚಿರಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಅಂತ ಆಗಿದ್ರೆ ಸುಮಾರು 13ರಿಂದ 14 ಸ್ಥಾನಗಳು ಯುವಕರಿಗೆ, 6ರಿಂದ 7 ಸ್ಥಾನಗಳು ಹಿರಿಯರಿಗೆ ಅನ್ನುವಂಥ ಒಂದು ರೀತಿಯಲ್ಲಿತ್ತು. ಆದರೆ ಈಗ ಬರ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ಬಹುತೇಕ 12 ಸ್ಥಾನಗಳು ಯುವಕರಿಗೆ ಕೊಡ್ಬೋದು, ಇನ್ನು 8 ಸ್ಥಾನಗಳನ್ನು ಹಿರಿಯರಿಗೆ ಕೊಡುವಂಥ ಒಂದು ರೀತಿಯಲ್ಲಿ ಚರ್ಚೆಗಳು ಆಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ. ಈ ಬಗ್ಗೆ ಮೊದಲನೇದಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಆಗೋದಕ್ಕೂ ಮೊದಲೇ ಒಂದು ಸಭೆ ನಡೆಯುತ್ತೆ. ಆ ಸಭೆ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಭೆ. ಆ ಸಭೆಯಲ್ಲಿ ಬಹುತೇಕ ಯಾರನ್ನು ತಗೋಬೇಕು, ಏನು ಎತ್ತ, ಇವರು ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ದುಡಿದಿದ್ದಾರೆ, ಮುಂದೆ ಇವರಿಗೆ ಅವಕಾಶಗಳು ಕೊಟ್ಟರೆ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಎಷ್ಟು ಕಾಣಿಕೆ, ಸಂಘಟನಾತ್ಮಕವಾಗಿ ಇವರಿಂದ ಎಷ್ಟು ಪೊಲಿಟಿಕಲ್ ಪ್ರಾಫಿಟ್ ನಮಗೆ ಸಿಗಬಹುದು ಅನ್ನುವಂಥದ್ದನ್ನು ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ತದಬಳಿಕ ಸುಮಾರು 1 ಗಂಟೆಗಳ ಕಾಲ ಆಗ್ಬೋದು, 2 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಆ ಸಭೆ ಆಗಬಹುದು. ಅದಾದ ಬಳಿಕ 4 ಗಂಟೆಗೆ ಬಹುತೇಕ ಮತ್ತೊಂದು ಸಭೆ, ಬಿಗ್ ಡೆವಲಪ್ಮೆಂಟ್ ಆಗುವಂಥ ಒಂದು ಸಭೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಸಭೆ. ಇದು 4 ಗಂಟೆಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಸಂಸತ್ ನಡೀತಾ ಇದೆ, ಭಾಳಷ್ಟು ಸದ್ದು ಗದ್ದಲ ಆಗ್ತಾ ಇದೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ನಡುವೆ ವಿದ್ಯಾರ್ಥಿಗಳನ್ನು ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ ಭೇಟಿ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಹೀಗಾಗಿ ಟೆಂಟೇಟಿವ್ ಆಗಿ 4 ಗಂಟೆಗೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರು. ಬಹುತೇಕ ಇದು 4 ಗಂಟೆ ಆದ ಬಳಿಕ ಯಾವುದೇ ಕ್ಷಣದಲ್ಲಿ ಆಗಬಹುದು. ಆ ಸಂದರ್ಭದಲ್ಲಿ ಅಂತಿಮವಾದಂಥ ಒಂದು ಪಟ್ಟಿ ಹೊರಗಡೆಗೆ ಬರುವಂಥ ಒಂದು ಸಾಧ್ಯತೆ ಇದೆ. ಬಹುತೇಕ ಎಲ್ಲವೂ ಅಂದುಕೊಂಡಂತೆ ಆಗಿದ್ದೆ. ಆದರೆ ನಾಳೆ ಇಲ್ಲವೇ ನಾಡಿದ್ದು ಬುಧವಾರ ಇಲ್ಲವೇ ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.